ಮಂಗಳೂರಿನಲ್ಲಿ ವೇಣುಗೋಪಾಲ್ ಸಿಎಂ ಮತ್ತು ಸಚಿವರುಗಳ ಸಭೆ ನಡೆಸಲಿದ್ದು ಸಮಾವೇಶಕ್ಕೆ ಹೋಗೋ ಮುನ್ನವೇ ಹೈ ವೋಲ್ಟೇಜ್ ಸಭೆ. ಮಂಗಳೂರು ವಿವಿಯ ಗೆಸ್ಟ್ ಹೌಸ್ ಕಾವೇರಿಯಲ್ಲಿ ಈ ಸಭೆ ಭಾರಿ ಕುತೂಹಲ ಕಾರಣ ಆಗಿದೆ. ಈ ಅನೌಪಚಾರಿಕ ಸಭೆ ಕಾರ್ಯಕ್ರಮಕ್ಕೆ ಹೋಗೋ ಮುನ್ನ ಈ ಒಂದು ಸಭೆ ಆಯೋಜನೆಯಾಗಿರೋದು. ಹೈ ವೋಲ್ಟೇಜ್ ಸಭೆ ಮಂಗಳೂರು ವಿವಿ ಗೆಸ್ಟ್ ಹೌಸ್ ಕಾವೇರಿಯಲ್ಲಿ ನಡೆಯುವಂತಹ ಸಭೆ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಮಂಗಳೂರಿನಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಬೆಳವಣಿಗೆ ಕೂಡ ನಿನ್ನೆವರೆಗಾದಂತಹ ಒಗ್ಗಟ್ಟಿನ ಜಪಕ್ಕೂ ಇಲ್ಲಿ ಆಗ್ತಾ ಇರೋದಕ್ಕೂ ನೋಡ್ತಾ ಹೋದ್ರೆ ಮತ್ತೆ ಬಣ ರಾಜಕೀಯ ಕಂಡು ಬರ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಅವರ ಎದುರು ಎರಡೂ ಬಣದ ಕಾರ್ಯಕರ್ತರು ಅವರವರ ಬೆಂಬಲಿಗರು ಘೋಷಣೆಗಳನ್ನ ಕೂಗಿದ್ದು ಶಕ್ತಿ ಪ್ರದರ್ಶನಕ್ಕೂ ಮುಂದಾದ್ರು ನೋಡಿ ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಗಮನಿಸ್ತಾ ಇದ್ದೀವಿ. ಈಗ ವೇಣುಗೋಪಾಲ್ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆಗೆ ಮುಂದಾಗಿರೋದನ್ನ ನಗನಗುತ್ತಾ ಮಾತನಾಡ್ತಾ ಇದ್ದಾರೆ. ವಿವಿ ಗೆಸ್ಟ್ ಹೌಸ್ ಕಾವೇರಿ ಅಲ್ಲಿ ಹೈ ವೋಲ್ಟೇಜ್ ಸಭೆ ಇದು. ಸಿಎಂ ಕೆ.ಸಿ. ವೇಣುಗೋಪಾಲ್ ಮತ್ತು ಕೆಲ ಸಚಿವರುಗಳಿರೋದು. ಈಗ ಫೋಟೋದಲ್ಲಿ ಇಬ್ಬರೇ ಕಾಣಿಸ್ತಾ ಇದ್ದಾರೆ ನಮಗೆ. ಆದರೆ ಈ ಒಂದು ಅನೌಪಚಾರಿಕ ಸಭೆ ಏನಿದೆ ಏನು ಮಾತುಕತೆ ಆಯಿತು? ಯಾಕಂದ್ರೆ ಸಿಎಂ ಡಿಸಿಎಂ ಇಬ್ರು ಒಬ್ಬೊಬ್ಬರ ಮನೆಗೆ ಹೋಗಿ ಅಲ್ಲಿ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಿದೆ ಅಲ್ಲಿ ಸಂದೇಶ ಏನು ರವಾನೆ ಆಯಿತು, ಅದಕ್ಕೂ ಈಗ ಮಂಗಳೂರಿನಲ್ಲಿ ನಡೀತಾ ಇರೋದನ್ನ ಗಮನಿಸ್ತಾ ಹೋದ್ರೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಗೊಂದಲಕ್ಕೆ ತೆರೆ ಬಿದ್ದಂಗೆ ಕಾಣಿಸ್ತಾ ಇರಲಿಲ್ಲ. ಆದರೆ ಕೆ.ಸಿ. ವೇಣುಗೋಪಾಲ್ ಎದುರು ಶಕ್ತಿ ಪ್ರದರ್ಶನ ಆಗಿದೆ. ಜೊತೆಗೆ ಅದಕ್ಕೂ ಮುನ್ನ ನಡೆದಂತಹ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್, ಆದರೆ ಮಂಗಳೂರಿನಲ್ಲಿ ಜೈಕಾರ ಪಾಲಿಟಿಕ್ಸ್. ಡಿಕೆ ಅಂತ ಕೂಗಿ ಸಿಎಂ ಪಟ್ಟಕ್ಕೆ ಡಿಕೆ ಬೆಂಬಲಿಗರಿಂದ ಬೇಡಿಕೆ, ಇದೆಲ್ಲವೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರ ಎದುರುಗಡೆ ಆದಂತಹ ಘಟನೆ. ಘೋಷಣೆ ಕೂಗಿದ್ರು ಡಿಕೆ ಬಣದ ಸದಸ್ಯರು. ಡಿಕೆ ಬಣಕ್ಕೆ ತಿರುಗೇಟ್ ಕೊಡ್ತು ಸಿಎಂ ಸಿದ್ದರಾಮಯ್ಯ ಬಣ. ಸಿದ್ದು ಪೂರ್ಣಾವಧಿ ಸಿಎಂ ಸಿದ್ದು ಅಂತ ಬೆಂಬಲಿಗರು ಜೈಕಾರ ಹಾಕಿದ್ದಾರೆ. ಈ ರೀತಿ ನಿನ್ನೆವರೆಗೂ ಕೂಡ ವಿ ಆರ್ ಬ್ರದರ್ಸ್, ಒಗ್ಗಟ್ಟಾಗಿದ್ದೀವಿ ಎನ್ನುವಂಥ ಸಂದೇಶ ಸಾರ್ತಾ ಇದ್ರು ಸಿಎಂ ಡಿಸಿಎಂ. ಆದರೆ ಮಂಗಳೂರಿನಲ್ಲಿ ಆದಂತಹ ಘಟನೆ ನೋಡ್ತಾ ಹೋದ್ರೆ ಹಾಗನ್ನಿಸ್ತಾ ಇಲ್ಲ.